600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಒಂದು ಡಿಶ್ಗೋಸ್ಕರ ಬಂದು ಟ್ರೈ ಮಾಡ್ತಿದ್ದೀನಲ್ಲ, ಖಂಡಿತವಾಗ್ಲೂ ವರ್ತು. ಹಲೋ ಅಂತ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ಬಂದು ಬಿಸಿ ಸ್ಪಾಟ್ ಅಲ್ಲಿ ಒಂದು ಒಳ್ಳೆ ಮಾರ್ನಿಂಗ್ ಸೈರಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಪ್ಪ. ಇಫ್ತಾರ್ ವಿಡಿಯೋ ಮಾಡಾಯ್ತು, ಅದನ್ನ ಆಲ್ರೆಡಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ, ಬಟ್ ಸೈರಿಗೆ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಈ ಜಾಗ ಬಂದು ಹೋಟೆಲ್ ನಯಾಬ್ ಅಂತ ಬಹಳ ಫೇಮಸ್ ಆಗಿರೋ ಒಂದು ಜಾಗ. ಲೆಗಸಿ ಐತೆ, ಒಂದು ಹಿಸ್ಟ್ರಿ ಐತೆ ಈ ಒಂದು ಜಾಗಕ್ಕೆ. ಒಂದು 3 ವರ್ಷದಿಂದ ಈ ಒಂದು ಜಾಗಕ್ಕೆ ಬಂದಿದ್ದೆ. ಲೈಕ್ ಇವರ ಫೇಮಸ್ ಡಿಶಸ್ ಎಲ್ಲ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ. ಅದು ನಮ್ಮ ಚಾನಲ್ ಹುಡುಕಿ ಸಿಗುತ್ತೆ, ಅದನ್ನ ನೋಡಿಲ್ಲ ಅಂತಂದ್ರೆ ನೋಡ್ಕೊ ಬನ್ನಿ. ಬಟ್ ಇವಾಗ ಒಂದು ಸ್ಪೆಷಲಿ ಈ ಒಂದು ರಂಜಾನ್ ಟೈಮ್ ಅಲ್ಲಿ ಬ್ರೇಕ್ಫಾಸ್ಟ್ ಇರುತ್ತಲ್ಲ, ಸೈರಿ ಸ್ಪೆಷಲ್ ಫುಡ್. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಬಟ್ ಅದಕ್ಕಿಂತ ಮುಂಚೆ ಬಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ಈ ಕಡೆ ನೋಡ್ಬೋದು, ಕಂಪ್ಲೀಟ್ ಆಗಿ ಫುಲ್ ರಶ್. ಜಸ್ಟ್ ಒಂದು ಗ್ಲಾನ್ಸ್ ನೋಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಬರೀ ಟ್ರಾಫಿಕ್ ಆಗಿ ಇರುತ್ತೆ. ಟೈಮ್ ಹಂಗೆ 7 ಗಂಟೆಯಿಂದಾನೆ ಈ ಸ್ಪಾಟ್ ಬಂದು ನಿಮಗೆ ಎಲ್ಲ ಡಿಶಸ್ ಸಿಗ್ಬಿಡುತ್ತಂತೆ. ಸೊ ಒಳಗಡೆ ಹೋಗೋಣ. ಖಂಡಿತ ಓನರ್ ಹತ್ರ ಮಾತಾಡ್ಸೋಕ್ಕಾಗಲ್ಲ, ಕಾಲಲ್ಲೇ ಮಾತಾಡ್ಬಿಟ್ಟು ಅಷ್ಟು ಬ್ಯುಸಿ ಆಗಿದ್ದಾರೆ. ಆದರೆ ಕಿಚನ್ ಶಾಟ್ಸ್ ತಗೊಳ್ಳೋಣ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ರಿವ್ಯೂ ಹೇಳ್ಬಿಡೋಣಂತೆ. ಬನ್ನಿ. ಆಲ್ರೈಟ್ ಅಂತ ಸೊ ಇಲ್ಲಿ ಬಂದು ಸ್ಪೆಷಲ್ ಆಗಿರೋ ಈ ಒಂದು ಸೇರಿ ಐಟಮ್ಸ್ ಆಲ್ಮೋಸ್ಟ್ ಇವ್ರ ಹತ್ರ ಮೇನ್ ಹೈದರಾಬಾದಿಗೆ ಬಂದ್ರೆ ಈ ಕಿಚಡಿ ಕಟ್ಟ ಕೀಮಾ ಅಂತಾರೆ. ಇದು ಬಂದು ಬಹಳ ಫೇಮಸ್. ಬಟ್ ಅದು ರೆಡಿ ಆಗ್ತೈತೆ. ಅದಕ್ಕಿಂತ ಮುಂಚೆ ಒಂದಷ್ಟು ಐಟಮ್ಸ್ ಕಲ್ಸೋರು. ಅದನ್ನ ಏನಂತ ನೋಡೋಣ. ಚಿಕನ್ ಮಸಾಲೆ ಅಂತ ಒಂದು ಕೊಟ್ಟವ್ರೆ ಇವರು. ಅಂಡ್ ಅದ್ರ ನಂತರ ಚಿಕನ್ 65 ಒಂದು ಕೊಟ್ಟವ್ರೆ, ವಿಚ್ ಇಸ್ ಲೈಕ್ ಲೈಟ್ ಆಗಿ ಒಂದು ಸೆಮಿ ಗ್ರೇವಿ ಟಚ್ ಅಲ್ಲಿ ಇರುತ್ತೆ. ಆಮೇಲೆ ಈ ಕಡೆ ಮಟನ್ ಮಸಾಲೆ ಒಂದು. ಆಮೇಲೆ ಇವರ ಸ್ಪೆಷಲ್ ತುಂಬಾ ಈ ಒಂದು ಬೇಜಾ ಫ್ರೈ. ಸೊ ಬೇಜಾ ಫ್ರೈ ಮಸಾಲೆನೂ ಐತೆ, ಆಮೇಲೆ ಗ್ರೇವಿನೂ ಐತೆ. ಸೊ 2 ವೆರೈಟಿ ಕೊಡ್ತಾರೆ. ಆಮೇಲೆ ಚಿಕನ್ ಅಲ್ಲಿ ಒಂದು ಮಲೈ ಚಿಕನ್ ತರ ಒಂದು ಮಾಡಿಕೊಟ್ಟವ್ರೆ. ಅದೊಂದು ಲೈಟ್ ಆಗಿ ಮಲೈ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ನಂತರ ಕುಲ್ಚಾ ನಾನ್ ಇರಲಿ, ಇವೆಲ್ಲ ಸ್ಪೆಷಲ್, ಅವೆಲ್ಲ ಸಿಗುತ್ತೆ ಇಲ್ಲಿ. ಇಷ್ಟು ಐಟಮ್ಸ್ ಬಂದು ಇವ್ರ ಹತ್ರ ಸಿಗೋ ಸೈರಿ ಸ್ಪೆಷಲ್. ಇಲ್ಲಿ ನೋಡ್ತಿರ್ಬೋದು. ಆಹಾ, ಆ ಮಲೈ ಆ ಒಂದು ಕಂಟೈನರ್ ಗ್ರೇವಿ ಥರ ಐತೆ. ಲೈಟಾಗಿ ಆ ಹುಳಿ ಅಂಶ ಬರ್ತದೆ ಅದರಲ್ಲಿ. ನಂತರ ಒಂದು ಮಲೈನ ಫ್ಲೇವರು ಅದ್ಭುತವಾಗೈತೆ ನೋಡಿ. ಚಿಕನ್ ಪೀಸು ಆಹಾ, ಫುಲ್ಲಿ ಟೆಂಡರ್ ಮೀಟು, ಚಿಕ್ಕ ಚಂಕ್ಸ್ ಆಗಿ ಫುಲ್ ಕಂಪ್ಲೀಟ್ ಆಗಿ ಬೋನ್ಲೆಸ್ ಪೀಸ್ ಹಾಕೊಳ್ತವ್ರೆ. ಚೆನ್ನಾಗೈತೆ. ಸೇಮ್ ಸೆಹರಿ ಟೈಮಲ್ಲಿ ಬೇಸಿಕಲಿ ಸೆಹರಿ ಅಂದರೆ ಏನಂತ ನಿಮಗೆ ಹೇಳ್ಬಿಡ್ತೀನಿ. ಬಿಫೋರ್ ಸನ್ರೈಸ್ ಆಗೋದಕ್ಕಿಂತ ಮುಂಚೆ ನಾವು ಫಾಸ್ಟಿಂಗ್ ಮಾಡ್ತೀವಲ್ಲ, ಸೊ ಬಿಫೋರ್ ಸನ್ರೈಸ್ಗಿಂತ ಮುಂಚೆ ತಿಂತೀವಿ. ಆಫ್ಟರ್ ಸನ್ಸೆಟ್ ಅದನ್ನು ಇಫ್ತಾರ್ ಅಂತ ಕರಿತೀವಿ. ಆಲ್ಮೋಸ್ಟ್ ಇಷ್ಟು ಐಟಮ್ಸು ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಹಂಗಂಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಪ್ಲಸ್ ಇವೆಲ್ಲ ಇಲ್ಲಿ ಸಿಗುತ್ತೆ ಮೇನ್ ಸ್ಪೆಷಲ್. ಸೊ ಮಟನ್ ಮಸಾಲೆ ಕಂಪ್ಲೀಟ್ ರೆಡ್ ಮಸಾಲೆ ಕಾಣಿಸಿರ್ಬೋದು. ಪ್ಲೇನ್ ಆಗಿ ಬರೀ ಗ್ರೇವಿ ಮಾತ್ರ ಹೋಗಿ ನೋಡೋಣ. ಇದು ಬಂದು ಮಟನ್ ಅಚ್ಚಾರಿ. ಬೇಸಿಗಾಗಿ ಉಪ್ಪಿನಕಾಯಿ ಫ್ಲೇವರು ಆ ಟೇಸ್ಟ್ ಈ ಒಂದು ಮಟನ್ ಅಚ್ಚಾರಿಯಲ್ಲಿರುತ್ತೆ. ಸಿಮಿಲರ್ ಟು ಒಂದು ಉಪ್ಪಿನಕಾಯಿ ತಿಂದರೆ ಹೇಗಿರುತ್ತೋ ಅದೇ ರೀತಿ ಗ್ರೇವಿನೇ, ಬಟ್ ನಿಮಗೆ ಸೆಮಿ ಗ್ರೇವಿಯಲ್ಲಿ ಮಾಡ್ಕೊಡ್ತಾರೆ. ಉಪ್ಪಿನಕಾಯಿ ಸ್ವಲ್ಪ ಗಡ್ಡಿ ಇರುತ್ತೆ, ಬಟ್ ಇದು ಒಂದು ಲೈಟ್ ಆಗಿ ಆ ಗ್ರೇವಿ ಥರ ಇರುತ್ತೆ. ಆ್ಯಂಡ್ ಮಟನ್ ಪೀಸ್ ನೋಡ್ತಿರ್ಬೋದು. ಇದು ಮಟನ್ ಕೇಕ್. ಇದು ಅಷ್ಟು ಸಾಫ್ಟ್ ಆಗೈತೆ. ಗುರು ಮಟನ್ನ ತುಂಬ ಹೊತ್ತು ಚೆನ್ನಾಗಿ ಬೇಯಿಸಕ್ಕೆ ಬಿಟ್ಟವ್ರೆ. ಕುಕ್ ಆಗಿರೋ ಲೆವೆಲ್ ಇದೆಯಲ್ಲ, ಪರ್ಫೆಕ್ಟ್ ಆಗೈತೆ. ಇದನ್ನ ಇಲ್ಲಿ ಶೀರ್ಮಾಲ್ ಅಂತ ಒಂದು ಸಿಗುತ್ತೆ. ಬೇಸಿಕಲಿ ಬನ್ನೆ ಅದು, ಅದ್ರ ಜೊತೆಗೆ ನಲ್ಲಿ ನಿಹಾರಿ ಕೊಡ್ತಾರೆ 4-4:15 ಬಂದ್ರೆ. ಬಟ್ ಇದನ್ನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಅವ್ರು ಬಂದು ಬಿರಿಯಾನಿ ಟ್ರೈ ಮಾಡ್ತಾರೆ. ಹೆಂಗಿದೆ ಬಿರಿಯಾನಿ? कैसा है बिरयानी? बिरयानी ओके, स्पाइसी भी ज़्यादा नहीं है. बच्चे भी खाते, फैमिली ज़्यादा को सब लोग खा सकते हैं. टेस्ट वाइज गुड. ನೆಕ್ಸ್ಟ್ ಬಂದು ನಾನ್ ಜೊತೆಗೆ ಚಿಕನ್ 65 ಟ್ರೈ ಮಾಡೋಣ. ಆಮೇಲೆ ಅದ್ರ ಜೊತೆಗೆ ಕಾನ್ಫರ್ಟ್ ಇಟ್ಟು ತಗೊಂಡು ಅದನ್ನ ಚೆನ್ನಾಗಿ ಟಾಸ್ ಮಾಡಿ ಅವರ ಸ್ಪೆಷಲ್ ಮಸಾಲೆದಲ್ಲಿ ಕೊಟ್ಟವ್ರೆ. ಈ ಥರ ಸ್ಟಾರ್ಟರ್ಸ್ ಏನು ಬಂದು ನಮ್ಮ ಹೋಟೆಲ್ ನಯಾಬಲ್ಲಿ ಭಾಳ ಫೇಮಸ್ಸು. ಆ್ಯಂಡ್ ನಮ್ಮ ಹತ್ರ ಈಗ ಬಂದು ಸ್ಪೆಷಲ್ ಆಗಿ ಸಿಗ್ನೇಚರ್ ಡಿಶ್ ಬೇಜಾ ಫ್ರೈ ಇದೆ. ಸೊ ಬೇಜಾ ಫ್ರೈನೋ ಮಸಾಲೆನೋ ಕೊಟ್ಟವ್ರೆ. ಲೆಟ್ಸಿ. ಆಹಾ,
ಹಂಗೆ ಸಿಂಪಲ್ ಆಗಿ ಮೆಲ್ಟಿನ್ ಮೌತ್ ಇದೆ. हम ट्राई करो एक बार ये कैसा है उतना साफ ಆಬ್ವಿಯಸ್ಲಿ. ಆ್ಯಂಡ್ ಇದು ಬಂದು ಲೈಕ್ ಲೈಟಾಗಿ ನಿಮಗೆ ಖಾರ ಇರುತ್ತೆ, ಜೊತೆಗೆ ಬ್ರೈನಿನ ನಾರ್ಮಲಾಗಿ ಆ ಫ್ಲೇವರ್ ಇರುತ್ತಲ್ಲ ಅದು ಸಗದಾಗಿರುತ್ತೆ. ಇದರಲ್ಲಿ ಮೇನ್ ಏನಂತಂದ್ರೆ ಇವರ ಮಸಾಲೆ, ಈಚ್ ಆ್ಯಂಡ್ ಎವ್ರಿ ಡಿಶ್ಗೆ ಬಂದು ಮಸಾಲೆ ಬಂದು ಅದ್ಭುತವಾಗಿ ಹೋಗುತ್ತೆ ಇದರಲ್ಲಿ. ಇನ್ನೊಂದು ಬೈಟ್ ಹೋಗಲೇಬೇಕು ಇದನ್ನು. ಸಿಂಪಲ್ ಬೇಜಲ್ಲಿ ಅವರು ಪೆಪ್ಪರು ಮಾಡ್ತಾರೆ, ಚಿಲ್ಲಿನೂ ಮಾಡ್ತಾರೆ. ನಮಗೆ ಕೊಟ್ಟಿರೋದು ಬಂದು ಚಿಲ್ಲಿ. ಆ ಫ್ಯಾಮಿಲಿ ಜೊತೆಗೆ ಅರ್ಲಿ ಮಾರ್ನಿಂಗ್ ಟ್ರೈ ಮಾಡಬೇಕು. ಈಗ ನಾನು ಸೇರಿಗೆ ಬಂದಿದ್ದೀನಿ, ಅಕಸ್ಮಾತ್ ನೀವು ಬ್ರೇಕ್ಫಾಸ್ಟಿಗೆ ಬರ್ತೀರಾ ಅಥವಾ ಲೈಕ್ 4-4:30 ಬರ್ತೀರಾ ಅಂತಂದ್ರು ಈ ಐಟಮ್ಸ್ ಎಲ್ಲ ಸಿಗುತ್ತೆ. ರಂಜಾನ್ ಸ್ಪೆಷಲ್ ಅಂತ ಸ್ಟಾರ್ಟಿಂಗಲ್ಲೇ ಮಾಡಿಕ್ಕವ್ರೆ. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಒಂದು ಚಿಕನ್ ಡಿಶ್ ಇದೆ. ಆಹಾ, ಮೈಲ್ಡ್ ಆಗಿದೆ ಫ್ಲೇವರು, ಮೈಲ್ಡಾಗಿ ಸ್ವೀಟಾಗೂ ಐತೆ ಅದರಲ್ಲಿ ನೋಡಿ. ಆ್ಯಕ್ಚುಲಿ ಚಿಕನ್ ಅಂದೆ, ಬಟ್ ಇದು ಮಟನೇ. ಇದು ಮೊದಲು ಜಸ್ಟ್ ಬರೀ ಗ್ರೇವಿ ಮಾತ್ರ ಹೋದ್ನಲ್ಲ, ಲೈಟಾಗಿ ಫ್ಲೇವರ್ ಆಗಿ ಅನಿಸ್ತು. ಚೆನ್ನಾಗಿದೆಯಪ್ಪ. ನನಗೆ ಇದಕ್ಕಿಂತನೂ ಇದೊಂದು ರೀತಿ ಮೈಲ್ಡು, ಬಟ್ ಇದಕ್ಕಿಂತನೂ ಅವರ ಈ ಒಂದು ಮಟನ್ ಅಚಾರ್ ಇತ್ತಲ್ಲ, ಆ ಉಪ್ಪಿನಕಾಯಿ ಒಂದು ಏನು ಹೇಳೋದು, ಒಂದು ಹುಳಿ ಅಂಶ ಜೊತೆ ಟ್ಯಾಂಗಿ ಆಗಿ ಅದು ತಿನ್ನೋಕ್ಕೆ ತೆಗೆದಾಗಿತ್ತು. ಈಗ ಇಷ್ಟೊಂದು ಖಾಲಿ ಮಾಡಿ ಅವರ ಕಿಚಡಿ ಕಟ್ಟ ಇದೆಯಲ್ಲ ಅದ್ರ ಜೊತೆ ಸಿಗೋಣ. ದ ಮೋಸ್ಟ್ ಅವೈಟೆಡ್. ಸೊ ಇದಕ್ಕೆ ನಾನು ತುಂಬ ಲೈಕ್ ವೆಯ್ಟ್ ಮಾಡ್ತಾ ಇದ್ದು, ಇಲ್ಲಿ ಬಂದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಬೇಕಂತ. ಸೊ ಆ ಡಿಶ್ಶು ಈಗ ನಮ್ಮ ಮುಂದೆ ಇದೆ. ಸೊ ರೀತಿಯಾಗಿ ನಾವೇನು ಕಿಚಡಿ ತಿಂತೀವಲ್ಲ ಸೇಮ್ ಅದೇನೆ. ಸೊ ಆ ಕಿಚಡಿ ಜೊತೆಗೆ ಇಲ್ಲಿ ಕಟ್ಟ ಅಂತ ಕೊಡ್ತಾರೆ ನೋಡಿ. ಈರುಳ್ಳಿ ಐತೆ. ಸೊ ಇದನ್ನು ಲೈಟಾಗಿ ಅದ್ರ ಮೇಲೆ ಹಾಗೆ ಡ್ರಿಸಲ್ ಮಾಡ್ಕೊತೀವಲ್ಲ ಆ ಥರ ಡ್ರಿಸಲ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಇವಾಗಲೇ ಲೈಕ್ ರೆಡಿ ಆಗಿದ್ದು ಈ ಒಂದು ಕಿಚಡಿ. ಅಲ್ಲಿ ಕಿಚನಲ್ಲಿ ಮಾಡಿದ ತಕ್ಷಣ ಬಿಸಿ ಬಿಸಿ ತಂದು ಕೊಟ್ಟರು. ಹಾಂ ಹಾಂ ಹಾಂ, ಅಯ್ಯೋ ಗುರು, ಇವರ ಕಿಚಡಿಯಲ್ಲಿ ಆ ಮೈಲ್ಡ್ ಫ್ಲೇವರ್ ಕಿಚಡಿ ಇರುತ್ತಲ್ಲ ಅದೈತೆ. ಬಟ್ ಈ ಒಂದು ಕಡ್ಡ ಇದೆಯಲ್ಲ ಇದೇ ಇಲ್ಲಿ ಮೇನು ಕಡಲೆಕಾಯಿ. ಸೊ ಅದನ್ನು ಚೆನ್ನಾಗಿ ರುಬ್ಬಿ ಒಂಥರ ಪೇಸ್ಟ್ ಥರ ಮಾಡಿ ಅದು ಹೋಗುತ್ತೆ. ನಂತರ ಬಂದು ಈರುಳ್ಳಿ. ಸೊ ಈರುಳ್ಳಿ ಬಂದು ಮೈಲ್ಡ್ ನಿಮಗೆ ಆ ಒಂದು ಸ್ವೀಟ್ನೆಸ್ ಬಂದು ಈ ಒಂದು ಕಡ್ಡಲ್ಲಿ ಕೊಡುತ್ತೆ. 600 ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಈ ಒಂದು ಡಿಶ್ಗೋಸ್ಕರ ಬಂದು ಟ್ರೈ ಮಾಡ್ತಿದ್ದೀನಲ್ಲ, ಖಂಡಿತವಾಗ್ಲೂ ಹೊರ್ತು ಅದೆಲ್ಲೂ ವೇಸ್ಟ್ ಆಗಲಿಲ್ಲ. ಡೆಫಿನೆಟ್ಲಿ ನೀವು ಬಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸೇರಿಗೆ ಬರ್ತಿದ್ರೆ ಆ ರಂಜಾನ್ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಹೋಟೆಲ್ ನಯಾಬಿಗೆ ಬನ್ನಿ. ಆಲ್ಮೋಸ್ಟ್ ಒಂದು 2 ಗಂಟೆಯಿಂದ ನಿಮಗೆ ಎಲ್ಲ ಐಟಮ್ಸ್ ಸಿಗುತ್ತೆ. ನಾಟ್ ಓನ್ಲಿ ದಿಸ್, ದೇ ಆರ್ ಸ್ಪೆಷಲ್ ಮೆನ್ಯೂ ಐತೆ. ಈ ಸ್ಪೆಷಲ್ ಮೆನ್ಯೂ ಬಂದು ನಿಮಗೆ ಹಲವಾರು ಐಟಮ್ಸ್ ಮೆನ್ಯೂ ಒಳಗಡೆ ಐತೆ. ಅದು ಯಾವ್ದು ಬೇಕಾದ್ರೂ ಆರಾಮಾಗಿ ನೀವು ಆರ್ಡರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತರಿಸಿದ್ದು ಬಂದು ಸ್ಪೆಷಲ್ ಮೆನ್ಯೂ ಐಟಮ್ಸ್, ಲೈಕ್ ತುಂಬ ಹೈಲೈಟ್ ಅಂತ ಅನ್ಕೋಬೋದು, ಅದನ್ನು ತರಿಸಿದೆ. ಇದನ್ನಲ್ಲಿ ಮಸ್ತು ಡ್ರೈ ಅವನಪ್ಪ. ಫೈನಲ್ ಆಗಿ ಬಂದು ಸ್ಪೆಷಲ್ ಆದಂಥ ಒಂದು ಸೇರಿ ಮೀಲ್ನ ಸವಿದಾಯಿತು, ನಾಕೌಟ್ ಮಾಡಾಯಿತು. ಆಲ್ಮೋಸ್ಟ್ ಒಂದು 5 to 6 ಐಟಮ್ಸ್ ಇತ್ತು ಅದರಲ್ಲಿ. ಕಂಪ್ಲೀಟಾಗಿ ಅದನ್ನು ನಾಕೌಟ್ ಮಾಡಾಯಿತು. ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಈ ಕಡೆ ಸುತ್ತಮುತ್ತ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಲೈಕ್ ಟ್ರಿಪ್ಪಿಗೆ ಬಂದಿದ್ರೆ ಕರೆಕ್ಟಾಗಿ ಈ ರಂಜಾನ್ ಟೈಮಲ್ಲೇ ಹಿಂಗೆ ಬರ್ತಾ ಹೋಗ್ತಾ ಇರ್ತಾರೆ, ಕೇರ್ ಮಾಡ್ಕೊಬಿಡಿ. ಈ ರಂಜಾನ್ ಟೈಮಲ್ಲೇ ಬರ್ತಿದ್ರೆ ನೀವು ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡಿಬಿಟ್ಟು ಒಮ್ಮೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ನಿಮ್ಮ ಒಂದು ಲೈಕ್ ಒಪಿನಿಯನ್ ಹೇಳ್ಬೋದು ಹೇಗಿತ್ತು ಬ್ರೋ ಲೈಕ್ ಅಂತ. ಯಾಕಂದರೆ ನಮ್ಮ ಊರಲ್ಲಿ ನಮ್ಮ ಕಲ್ಚರ್, ನಮ್ಮ ಫುಡ್ಡೇ ಬೇರೆ. ಆ್ಯಂಡ್ ಈ ಊರಲ್ಲಿ ಇವರ ಕಲ್ಚರು, ಇವರ ಒಂದು ಫುಡ್ಡಿನ ಟೇಸ್ಟ್ ಇರಲಿ, ಮಸಾಲೆ ಇರಲಿ, ಕಂಪ್ಲೀಟಾಗಿ ಬೇರೆ ಇರುತ್ತೆ. ಸೊ ಅದೇ ರೀತಿ ನನಗೆ ಲೈಕ್ ಬೇರೆ ಥರ ಒಂದು ಫೀಲ್ ಇತ್ತು. ಆ ಊಟದಲ್ಲಿರಲಿ, ಆ ಜನರ ವೈಬ್ ಇರಲಿ, ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಮತ್ತೆ ಹೇಳ್ತೀನಿ, ಇಲ್ಲಿ ನಿಮಗೆ ಜನರು ಬಂದು ತುಂಬ ವಾಮ್ಲಿ ವೆಲ್ಕಮ್ ಮಾಡ್ತಾರೆ. ಅದು ರಿಯಲಿ ನನಗೆ ಇಷ್ಟ ಆಯಿತು ಈ ಊರಿಗೆ ಬಂದು. ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.